ಇಟಲಿಯ ಆ ಒಂದು ಪುಟ್ಟ ಊರಿನಿಂದ ಭಾರತದ ದೆಹಲಿಯ ಗದ್ದುಗೆವರೆಗೆ. ಅರೆ ಏನಿದು, ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ? ಇಟಲಿ ಅಂತ ಹೇಳಿದ ತಕ್ಷಣ ನಿಮಗೆ ಒಂದಿಷ್ಟು ಚಿತ್ರಣಗಳು ಬರುತ್ತವೆ ಅಲ್ವೇ? ಅಲ್ಲಿಯ ಸೊಬಗು ಸೌಂದರ್ಯ ಗಮನ ಹಾಕ್ಬೋದು. ಅದೇ ರೀತಿಯಾಗಿ ರಾಜಕಾರಣ ಅಂತ ಬಂದಾಗ ಇಟಲಿ ಅಂತ ಹೇಳಿದ ತಕ್ಷಣ ನಿಮಗೊಂದು ಹೆಸರು ನೆನಪಾಗುತ್ತೆ. ಎಸ್, ಯುವರ್ ಗೆಸ್ ಈಸ್ ರೈಟ್. ಶಿ ಇಸ್ ನನ್ ಅದರ್ ದ್ಯಾನ್ ಸೋನಿಯಾ ಗಾಂಧಿ. ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಸುದ್ದಿಗೆ ಪೂರಕವಾಗಿ ಒಂದಿಷ್ಟು ಪಾಯಿಂಟ್ಸ್ ಇಲ್ಲಿದ್ದಾವೆ. ಲೆಟ್ಸ್ ಫೈರ್ ದ ನ್ಯೂಸ್. ದಿಸ್ ಇಸ್ ದ ನ್ಯೂಸ್. ಇಟಲಿಯ ಪುಟ್ಟ ಊರಿನಿಂದ ದೆಹಲಿಯ ಗದ್ದುಗೆವರೆಗೆ. ನಾವು ಇಲ್ಲೇ ಇದ್ರೇನು ಹೇಳ್ತಿದ್ವಿ, ಗಲ್ಲಿ ಟು ದಿಲ್ಲಿ ಅಂತೀವಿ. ಆದರೆ ಈಗ ಇಟಲಿ ಟು ಇಂಡಿಯಾ. ಕಾಂಗ್ರೆಸ್ನ ಏಳು ಬೀಳು, ಅಧಿಕಾರದ ಹಿಂದಿನ ಆಟ, ಮುಂದಿನ ಆಟ, ಇಂದಿರಾ ಸೊಸೆಯಾಗಿ ರಾಜೀವ್ ಅವರಿಂದ ರಾಹುಲ್ ಅವರಿಗೆ, ಕಾಂಗ್ರೆಸ್ ಕುಟುಂಬ, ಅಧಿಕಾರ, ಹೀಗೆ ರಾಜಕೀಯದವರೆಗೆ ಹಲವು ಆಯಾಮಗಳಲ್ಲಿ ಇನ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಲೈಫ್ ಕುತೂಹಲ ಮೂಡಿಸಿದ ಸೋನಿಯಾ ಗಾಂಧಿಯ ಆತ್ಮಕಥನಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿ ಇದು. ಇದೇ ವರ್ಷದ ನವೆಂಬರ್ 10ಕ್ಕೆ ಬಿಡುಗಡೆ ಆಗಲಿದೆ ಸೋನಿಯಾ ಗಾಂಧಿ ಆತ್ಮಕಥನ. ಕಾಂಗ್ರೆಸ್ ಅಧಿನಾಯಕಿಯ ಈ ಆತ್ಮಕಥನದಲ್ಲಿ ಏನೇನಿರುತ್ತೆ ಅನ್ನುವ ಸಹಜ ಕುತೂಹಲ ಗರಿಗೆದರಿದೆ. ಈಗ ಆ ಕುತೂಹಲ ಇಮ್ಮಡಿಯಾಗಿದೆ. ಇಟಲಿಯ ಆ ಪುಟ್ಟ ಊರಿನಿಂದ ಭಾರತದ ದೆಹಲಿಯ ಗದ್ದುಗೆವರೆಗೆ ಕಾಂಗ್ರೆಸ್ನ ಏಳು ಬೀಳು, ಅಧಿಕಾರದ ಹಿಂದಿನ ಆಟ ಪಾಠ ಎಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಆ ಎದುರಾಳಿಗಳು ಕೊಟ್ಟಿರುವಂಥ ಟೀಕೆ ಟಿಪ್ಪಣಿಗಳಿಗೆ ಅವರು ಕೊಟ್ಟಿರುವಂಥ ಉತ್ತರ ಇರ್ಬೋದು. ಆತ್ಮಕಥನ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗತ್ತೆ ಅಂದರೆ ಇದ್ದದ್ದಿದ್ದಂಗೆ ಅಲ್ವಾ, ಏನು ನಡೆಯುತ್ತೆ, ಏನು ನಡೆದಿದೆ, ಅವರ ದೃಷ್ಟಿಕೋನ ಏನು, ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ರು, ಯಾವ ರೀತಿ ಅವರಿಗೆ ಸಹಕಾರ ಸಿಕ್ತು, ಯಾವ ರೀತಿ ಅಭಿವೃದ್ಧಿ ಹೊಂದಲಿಕ್ಕೆ ದೇಶದ ಅಭಿವೃದ್ಧಿಯಲ್ಲಿ ಅವ್ರ ಪಾತ್ರ ಇದೆ, ಹೀಗೆ ಹಲವು ನೂರಾರು ವಿಚಾರ ಅಂತ ಹೇಳ್ಬೋದು. ಹಲವು ಅನ್ನೋದಕ್ಕಿಂತ ಹಲವು ವಿಚಾರಗಳನ್ನು ಒಳಗೊಂಡಂಥ ಒಂದು ಪುಸ್ತಕ. ಅದು ಸೋನಿಯಾ ಗಾಂಧಿಯ ಆತ್ಮಕಥನ. ಇದೇ ನವೆಂಬರ್ 10, ಇದೇ ನವೆಂಬರ್ ಅಂದರೆ ಈ ತಿಂಗಳಲ್ಲ, ನವೆಂಬರ್ ತಿಂಗಳು 2026 ನವೆಂಬರ್, ಇದೇ ವರ್ಷದ. ಓಕೆ, ಕಾಂಗ್ರೆಸ್ನ ಏಳು ಬೀಳು, ಹಾವು ಏಣಿ ಆಟ ಅಂತ ಹೇಳ್ತೀವಲ್ಲ, ಹಾಗೆ ಇಂದಿರಾ ಸೊಸೆಯಾಗಿ, ರಾಜೀವ್ ಪತ್ನಿಯಾಗಿ, ರಾಹುಲ್ ಅಮ್ಮನಾಗಿ, ಕಾಂಗ್ರೆಸ್ನ ಒಂದು ಮುನ್ನಡೆಸುವಂಥ ಒಂದು ಶಕ್ತಿಯಾಗಿ, ಬೆನ್ನೆಲುಬಾಗಿ ಯಾವ ರೀತಿ ಅವರು ತಮ್ಮ ದೃಷ್ಟಿಕೋನವನ್ನು ಸೆಟ್ ಮಾಡಿಕೊಂಡಿದ್ರು ಅನ್ನೋ ವಿಚಾರ ಕೂಡ ಈ ಆತ್ಮಕಥನದಲ್ಲಿ ರಿವೀಲ್ ಮಾಡಬಹುದು ಅನ್ನುವ ಒಂದು ಕುತೂಹಲ ಈ ಪುಸ್ತಕದಲ್ಲಿ ಇದೆ ಅನ್ನೋದು ನಮಗೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಎಸ್, ಬಯಲಾಗದಿದ್ದ ಪುಟಗಳನ್ನು ಬಿಚ್ಚಿಟ್ಟ ಸೋನಿಯಾ ಗಾಂಧಿ. ವೆರಿ ಇಂಟ್ರೆಸ್ಟಿಂಗ್. ಎದುರಾಳಿಗಳಿಗೆ ಬಹಳ ದೊಡ್ಡ ಆಹಾರ ಅಥವಾ ವಸ್ತು ಅಂತ ಹೇಳಬಹುದು, ಹಾಗಾಗಿರುತ್ತೆ ಸೋನಿಯಾ ಗಾಂಧಿಯವರ ಒಂದು ಕಥನ. ಆತ್ಮಕಥನದಲ್ಲಿ ಅಂತರಂಗದ ಪುಟಗಳನ್ನು ಬಿಚ್ಚಿಟ್ಟಿದ್ದಾರೆ ಸೋನಿಯಾ ಗಾಂಧಿ. ದಿಸ್ ಇಸ್ ದ ನ್ಯೂಸ್. ದಿಸ್ ಇಸ್ ದ ಬಿಗ್ ಬ್ರೇಕಿಂಗ್ ನ್ಯೂಸ್. ಬಿಲಾಂಗಿಂಗ್ ಅ ಜರ್ನಿ ಆಫ್ ಲವ್. ಸೋನಿಯಾ ಆತ್ಮಕಥನದ ಹೆಸರು. ಹಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಇಂದಿರಾ ಸೊಸೆ, ಭಾರತ ಕಂಡ ಧೀಮಂತ ಪ್ರಧಾನಿ ಇಂದಿರೆಯ ಸೊಸೆ. ನನ್ನೊಳಗಿನ ನೋವೇ ರಾಜಕೀಯಕ್ಕೆ ಬರಲು ಪ್ರಮುಖ ಕಾರಣ ಅನ್ನುವ ಮಾತು ಉಲ್ಲೇಖ ಆಗಿದೆ. ದುಃಖ ನಷ್ಟಗಳೇ ನನ್ನನ್ನು ಸಾರ್ವಜನಿಕ ಜಗತ್ತಿಗೆ ದೂಡಿದ್ದು ಅನ್ನುವ ಒಂದು ಹೈಲೈಟ್ಸ್ ಗೊತ್ತಾಗ್ತಾ ಇದೆ. ನಾವು ಹೆಡ್ಲೈನ್ ಅಂತೀವಲ್ಲ ಆ ರೀತಿ. ಅಲ್ಲಿಯವರೆಗೂ ವೈಯಕ್ತಿಕ ಜೀವನ ರಹಸ್ಯವಾಗಿ ನಾನು ಕಾಯ್ದುಕೊಂಡಿದ್ದೆ ಅನ್ನುವ ಪ್ರಮುಖ ಅಂಶಗಳು ಗರಿಗೆದರಬಹುದು. ನನ್ನ ಜೀವನದ ಬಗ್ಗೆ ನಾನೇ ಬರೆಯೋದು ಸುಲಭ ಆಗಿರಲಿಲ್ಲ. ದಟ್ ವಾಸ್ ನಾಟ್ ಈಸಿ ಎಟ್ ಆಲ್. ಇದು ನನ್ನ ಮನಸ್ಸನ್ನು ತೆರೆದಿಡೋಕೆ ದಾರಿಯಾಯಿತು. ಅಂದರೆ ಪ್ರತಿಯೊಂದು ಸಮಯ, ಸಂದರ್ಭ, ಸನ್ನಿವೇಶ, ನನ್ನ ಅನುಭವ, ಕತ್ತಲೆ, ನಿರಾಸೆಯ ನಡುವೆ ಹೃದಯದ ಪಯಣ ಇದರಲ್ಲಿದೆ. ಕಾಂಗ್ರೆಸ್ನ ಮಹೋನ್ನತ ನಾಯಕಿ ಆತ್ಮಕಥನದಲ್ಲಿ ಬಹಿರಂಗ ಹಲವು ವಿಚಾರಗಳು. ದಿಸ್ ಇಸ್ ದ ನ್ಯೂಸ್. ದಿಸ್ ಇಸ್ ದ ನ್ಯೂಸ್ ಅಪ್ಡೇಟ್. ಎಸ್, ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಸಂಜಯ್ ನಾಯಕ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಸಂಜಯ್ ಈಸ್ ರೆಡಿ. ಎಸ್, ಹಿ ಈಸ್ ಗೆಟಿಂಗ್ ರೆಡಿ. ಎಸ್ ಸಂಜಯ್, ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಈ ಒಂದು ಸುದ್ದಿಯನ್ನು ಗಮನಿಸಿದಾಗ. ಈ ಸುದ್ದಿಯಲ್ಲಿ ನಾವು ಗಮನಿಸಿದಾಗ ಬಹಳಷ್ಟು ಕ್ಯೂರಿಯಾಸಿಟಿ ಮೂಡಿಸುವಂಥ ಅನೇಕ ಅಂಶಗಳಿದ್ದಾವೆ. ಯಾವ ವಿಚಾರವನ್ನು ಕಾಯ್ತಾ ಇದ್ದೀವಿ, ಯಾವ ವಿಚಾರಕ್ಕೆ ಉತ್ತರ ಸಿಗಬಹುದು ಅನ್ನುವ ಪ್ರಶ್ನೆಗೆ ಏನು ಉತ್ತರ ಇದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಸೋನಿಯಾ ಗಾಂಧಿಯವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ರಾಘವ್, ಏನು ಪ್ರೀತಿಯಿಂದ ಆರಂಭವಾಗಿ ಒಂದು ಸುಂದರವಾದಂಥ ದಾಂಪತ್ಯ ಜೀವನ, ಭಾರತದ ಪಾಲಿಟಿಕ್ಸ್ ಪವರ್ ಹೌಸ್ನ
ಮನೆತನದ ಒಂದು ಸೊಸೆ ಎನ್ನುವಂಥ ಹಿರಿಮೆ, ಕರೆಕ್ಟ್. ಅಧಿಕಾರದ ಅಂದರೆ ರಾಜಕೀಯಕ್ಕೆ ಬರುವಂಥ ಯಾವುದೇ ಇಚ್ಛೆ ಇರದಂಥ ಮನಸ್ಸು, ಒಂದು ಸುಂದರವಾದ ಜೀವನ ಇತ್ತು. ಆದರೆ ಈ ಜೀವನಕ್ಕೆ ವಿರುದ್ಧವಾದಂಥ ಘಟನೆ ತಮ್ಮ ಬದುಕಲ್ಲಿ ನಡೆಯುತ್ತೆ ಅಂತ ಸೋನಿಯಾ ಗಾಂಧಿ ಅವರಿಗೆ ಒಂದು ಚಿಕ್ಕ ಕಲ್ಪನೆ ಕೂಡ ಇರೋದಿಲ್ಲ. ಆ ನಂತರದ ದಿನಗಳಲ್ಲಿ ಅವರು ಎದುರಿಸಿದಂಥ ನೋವುಗಳು, ಆಮೇಲೆ ಕಷ್ಟಗಳು ಬಹುಶಃ ಯಾರೂ ಎದುರಿಸಿರಲಿಕ್ಕಿಲ್ಲ. ಯಾಕಂದರೆ ಅವರು ಆರಂಭದಲ್ಲಿ ರಾಜೀವ್ ಗಾಂಧಿಯವರ ಪತ್ನಿಯಾಗಿ ಅನುಭವಿಸಿದ ಖುಷಿ ಬಿಟ್ಟರೆ ನಂತರದ ದಿನಗಳಲ್ಲಿ ಅವರಿಗೆ ಎದುರಾಗಿದ್ದು ಕರಾಳ ದಿನಗಳು. ಅಂದರೆ ಆರಂಭದಲ್ಲಿ ಸಂಜಯ್ ಗಾಂಧಿಯವರ ಅಕಾಲಿಕ ಸಾವಾಗುತ್ತೆ, ನಂತರ ಅವರ ಅತ್ತೆ ಇಂದಿರಾ ಗಾಂಧಿಯವರ ಹತ್ಯೆ ಆಗುತ್ತೆ, ಆ ಬಳಿಕ ತಮ್ಮ ಕಣ್ಣೆದುರೇ ಅವರ ಪತಿ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ. ಈ ಎಲ್ಲ 3 ಆಘಾತಗಳ ನಡುವೆ, ಅಂದರೆ ಇದರ ನಡುವೆ ಅವರಿಗೆ ಎದುರಾದಂಥ ಒಂದಾದ ಮೇಲೊಂದರಂತೆ ಎದುರಾದಂಥ ಆಘಾತಗಳು ಖಂಡಿತವಾಗಲೂ ಸೋನಿಯಾ ಗಾಂಧಿಯವರನ್ನು ಕುಗ್ಗಿಸುತ್ತೆ. ಒಂದು ಕಡೆಗೆ ರಾಜಕೀಯ ಒತ್ತಡ ಇರ್ಬೋದು, ಇನ್ನೊಂದು ಕಡೆ ಕುಟುಂಬ ನಿರ್ವಹಣೆ ಮಾಡುವಂಥದ್ದು, ಮತ್ತೊಂದೆಡೆ ಪಕ್ಷದ ಉಳಿವಿಗಾಗಿ, ಪಕ್ಷದ ಅಸ್ತಿತ್ವಕ್ಕಾಗಿ ರಾಜಕೀಯಕ್ಕೆ ಬರಬೇಕಾದಂಥ ಒಂದು ಒತ್ತಡ, ಇದೆಲ್ಲವನ್ನು ನಿಭಾಯಿಸಿಕೊಂಡು, ಅಂದರೆ ಯಾವುದಕ್ಕೂ ಕುಗ್ಗದೆ ತಮ್ಮ ಕಣ್ಣೀರನ್ನೇ ಶಕ್ತಿಯಾಗಿಸಿಕೊಂಡು ಸೋನಿಯಾ ಗಾಂಧಿಯವರು ರಾಜಕೀಯಕ್ಕೆ ಬರ್ತಾರೆ. ತಾವು ಎಲ್ಲಿ ಬಿದ್ದಿದ್ರೋ ಅಲ್ಲೇ ತಮ್ಮ ಅಸ್ತಿತ್ವವನ್ನು ಕಟ್ಟಿಕೊಳ್ತಾರೆ. ಮುಖ್ಯವಾಗಿ ಈ ಭಾರತದ ಮಣ್ಣಿನ ಗುಣ, ಅಂದರೆ ಈ ಮಣ್ಣಿನ ಹೆಣ್ಣಿಗಿರಬೇಕಾದಂಥ ಯಾವೆಲ್ಲ ಸ್ಥೈರ್ಯ ಧೈರ್ಯಗಳನ್ನು ತೋರಿಸಬೇಕಿತ್ತೋ ಅದೆಲ್ಲವನ್ನು ಸೋನಿಯಾ ಗಾಂಧಿಯವರು ದಿಟ್ಟತನದಿಂದ ತೋರಿಸಿ ಭಾರತದ ಮಣ್ಣಿನ ಹೆಣ್ಣಿನ ಗುಣಕ್ಕೆ ಸಾಕ್ಷಿಯಾಗಿ ಎದ್ದು ನಿಲ್ತಾರೆ. ಇವತ್ತು ರಾಜಕೀಯವಾಗಿ ಇಟಲಿ ಸೊಸೆ ಆದಿಯಾಗಿ ಬೇರೆ ಬೇರೆ ಯಾವುದೇ ಆರೋಪ ಮಾಡ್ಬೋದು, ಅವ್ರ ಮೇಲೆ ಟೀಕೆಗಳನ್ನು ಮಾಡ್ಬೋದು. ಆದರೆ ತಮಗೆ ಎದುರಾದಂಥ ಎಲ್ಲ ಆಘಾತಗಳನ್ನು ಎದುರಿಸಿ ಅವರು ಎದ್ದು ನಿಂತಹ ಪರಿ ನಿಜಕ್ಕೂ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಈಗ ಏನು ಅವರು ತಮ್ಮ ಆತ್ಮಕಥನವನ್ನು ಬರೆದಿದ್ದಾರೆ, ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್. ಅಂದರೆ ತಮ್ಮ ಆತ್ಮಕಥನದಲ್ಲೇ ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ಅಂದರೆ ಪ್ರೀತಿ, ಈ ದೇಶದ ಮಣ್ಣಿನ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಅವರು ಹೇಳಿದ್ದಾರೆ. ವಿದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ ಈ ದೇಶಕ್ಕೆ ಸೊಸೆಯಾಗಿ ಬಂದು ಈ ಮಣ್ಣಿನ ಗುಣವನ್ನು ಅಳವಡಿಸಿಕೊಂಡು ಈ ದೇಶದ ಮೇಲೆ ಇರತಕ್ಕಂಥ ತಮ್ಮ ಪ್ರೀತಿಯನ್ನು ಅವರು ಈ ಆತ್ಮಕಥನದಲ್ಲಿ ಹೇಳಿದ್ದಾರೆ. ಹಾಗೆ ತಮ್ಮ ಜೀವನದಲ್ಲಿ ಎದುರಿಸಿದಂಥ ಸಂಕಷ್ಟಗಳು, ಆಘಾತಗಳು, ಟೀಕೆಗಳು, ಟಿಪ್ಪಣಿಗಳು, ಸೋಲು, ಅವಮಾನಗಳು ಇವೆಲ್ಲವನ್ನು ಅವರು ತಮ್ಮ ಆತ್ಮಕಥನದಲ್ಲಿ ದಾಖಲಿಸಿದ್ದಾರೆ. ತುಂಬ ಕುತೂಹಲದಿಂದ ಕೂಡಿದೆ. ಈಗಾಗಲೇ ಅವರು ಹೇಳಿರ್ತಕ್ಕಂತೆ ನಾನು ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಯಾವುದೇ ಮನಸ್ಸಿರಲಿಲ್ಲ. ಆದರೆ ಒಂದು ಅನಿವಾರ್ಯ ಪರಿಸ್ಥಿತಿ, ಅಂದರೆ ತನ್ನ ಜೀವನದಲ್ಲಿ ಎದುರಾದಂಥ ಕರಾಳ ದಿನಗಳ ಒಂದು ಅನಿವಾರ್ಯ ಪರಿಸ್ಥಿತಿ, ನಾನು ರಾಜಕೀಯಕ್ಕೆ ಬರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು, ಹಾಗಾಗಿ ನಾನು ಬಂದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ತಮ್ಮ ಬದುಕಿನಲ್ಲಿ ನಡೆದಂಥ ಎಲ್ಲ ಪಲ್ಲಟಗಳು, ನೋವುಗಳು, ಸುಖ ದುಃಖ ಎಲ್ಲವನ್ನೂ ಕೂಡ ಆತ್ಮಕಥನದಲ್ಲಿ ದಾಖಲಿಸಿದ್ದಾರೆ. ಹೀಗಾಗಿ ಏನು ನವೆಂಬರ್ 10ಕ್ಕೆ ಸೋನಿಯಾ ಗಾಂಧಿಯವರ ಆತ್ಮಕಥನ ಏನು ಬಿಡುಗಡೆ ಆಗೋದಿದೆ, ತುಂಬ ಒಂದು ಅಚ್ಚರಿಯ ಸಂಗತಿಗಳನ್ನು, ಅಂದರೆ ಇದುವರೆಗೂ ಯಾರೂ ಕೂಡ ಗಾಂಧಿ ಮನೆತನದ ಬಗ್ಗೆ ಕಂಡಿರದ ಅಥವಾ ಇದುವರೆಗೂ ಬಯಲಾಗದೇ ಇರತಕ್ಕಂಥ ಕೆಲವೊಂದು ಸ್ಫೋಟಕ ಸತ್ಯಗಳನ್ನು ಸೋನಿಯಾ ಗಾಂಧಿಯವರು ತಮ್ಮ ಆತ್ಮಕಥನದಲ್ಲಿ ದಾಖಲಿಸಿದ್ದಾರೆ ಅನ್ನುವಂಥ ಚರ್ಚೆ ನಡೀತಿದೆ. ಹೀಗಾಗಿ ಸೋನಿಯಾ ಗಾಂಧಿಯವರ ಆತ್ಮಕಥನ ನವೆಂಬರ್ 10ಕ್ಕೆ ರಿಲೀಸ್ ಆಗ್ತಾ ಇದ್ದು ಯಾವೆಲ್ಲ ಕುತೂಹಲಗಳಿರುತ್ತೆ ಅನ್ನೋದನ್ನು, ಅಥವಾ ಯಾವೆಲ್ಲ ಸ್ಫೋಟಕ ಸಂಗತಿಗಳಿರುತ್ತೆ, ತಾವು ಅದು ಎದುರಿಸಿದ ನೋವುಗಳೇನು ಅನ್ನೋದು ಗೊತ್ತಾಗಬೇಕಾದ್ರೆ ನವೆಂಬರ್ 10ರವರೆಗೂ ನಾವು ಕಾಯಲೇಬೇಕಾಗತ್ತೆ. ರಾಘವ್, ಸಂಜಯ್, ಬಹಳ ಸೊಗಸಾಗಿ ಅನಲೈಸ್ ಮಾಡಿದ್ರಿ, ಬಹಳ ನೀಟಾಗಿ ಇನ್ಫಾರ್ಮ್ ಮಾಡಿದ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್ ಫಾರ್ ಯುವರ್ ಅನಾಲಿಸಿಸ್. ನೈಸ್. ನೋಡಿ, ಈ ಸುದ್ದಿಯ ಆರಂಭದಲ್ಲಿ ಆತ್ಮಕಥನ ಅನ್ನುವ ಮಾತನ್ನು ಬಳಸ್ತಾ ಇದ್ವಿ. ಆದರೆ ಆ ಆತ್ಮಕಥನ ಹಲವು ರೂಪಗಳಿಂದ ಕೂಡಿದೆ. ಆಮೇಲೆ ಅವ್ರಿಗೆ ಆದಂಥ ಟ್ರಾಮಾಗಳ ಬಗ್ಗೆ ನನ್ನ ಕಲೀಗ್ ಸಂಜಯ್ ಭಾಳ ಇಂಟ್ರೆಸ್ಟಿಂಗಾಗಿ ಹೇಳ್ತಾ ಇದ್ರು. ಅಂದರೆ ಇನ್ಡೆಪ್ತಾಗಿ ಏನೆಲ್ಲ ಇರಬಹುದು ಅನ್ನೋದ್ರ ಬಗ್ಗೆ ಅವರು ಒಂದು ಕಾಂಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ರು. ದಟ್ ವಾಸ್ ನೈಸ್. ಅಂದರೆ ನಮಗೆ ನೈಸ್, ಇಂಟ್ರೆಸ್ಟಿಂಗ್ ಅಂತೀವಿ, ಆದರೆ ಏನೇ ಇರ್ಬೋದು, ರಾಜಕಾರಣವನ್ನು ಹೊರತುಪಡಿಸಿ ಒಬ್ಬ ಹ್ಯೂಮನ್ ಬೀಯಿಂಗ್ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿದಾಗ, ಹೌದಲ್ಲ, ಅತ್ತೆ ಬರೀ ತೀರ್ಕೊಳ್ಳೋದಲ್ಲ, ಹತ್ಯೆ ಮಾಡ್ತಾರ್ರೀ, ಗಂಡನನ್ನು ಹತ್ಯೆ ಮಾಡ್ತಾರೆ, ಹಾಂ ಅಲ್ವಾ? ಇದು ಎಂತಹ ನೋವಿನ ವಿಚಾರಗಳು. ಆಮೇಲೆ ರಾಜಕಾರಣಕ್ಕೆ ಬಂದು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಟೀಕೆ ಟಿಪ್ಪಣಿಗಳು ಸಹಜ, ಎಲ್ಲ ಪಕ್ಷಗಳಿಗೂ ಇದ್ದೇ ಇರುತ್ತವೆ. ದಟ್ ಈಸ್ ಡಿಫ್ರೆಂಟ್. ಅದರಲ್ಲಿ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಏನೇ ಇರಬಹುದು. ಆದರೆ ಒಬ್ಬ ದಿಟ್ಟ ಮಹಿಳೆಯಾಗಿ ತಮ್ಮದೇ ಆದಂಥ ಪ್ರಭಾವವನ್ನು ಉಳಿಸಿಕೊಂಡು ಈ ಮಣ್ಣಿನ, ಈ ನೆಲದ ಸಂಸ್ಕೃತಿ ಕಾಪಾಡಿಕೊಂಡು ಟೀಕೆ ಟಿಪ್ಪಣಿಗಳನ್ನು ಎದುರಿಸಿಕೊಂಡು ಗಟ್ಟಿಯಾಗಿ ಎದ್ದು ನಿಲ್ಲಬೇಕು ಅಂತ ಹೇಳಿದರೆ, ನಿಜಕ್ಕೂ ಬೆಂಕಿಯಲ್ಲಿ ಅರಳಿದ ಹೂ ಆಗ್ತಾರಾ, ಅವರ ಜರ್ನಿ ಹಂಗಿದೆಯಾ ಅನ್ನುವ ಒಂದು ಪ್ರಶ್ನೆಗೆ ಇಂಬು ಕೊಡುವಂತೆ ಅವರ ಒಂದು ಆತ್ಮಕಥನದ ಆ ಒಂದು ಪುಸ್ತಕ, ಆ ಪುಟಗಳು
ನಮಗೆ ಇವತ್ತು ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ದಟ್ಸ್ ಫಾರ್ ಶೋರ್. ಒಬ್ಬರು ಮಹಿಳೆ ಅಲ್ವಾ, ಮತ್ತು ತನ್ನ ಮಗನಿಗೆ ಎದುರಾದಂಥ ಸವಾಲುಗಳು ಈಗಲೂ ಕೂಡ ಅವ್ರನ್ನ ಆಡ್ಕೊಳ್ಳುವಂಥ ರೀತಿಗೆ ಹೀಗೆಲ್ಲ ಇರುತ್ತೆ. ನಿಜ ಅದೊಂದು ಯುದ್ಧ ಅಂತ ಅಂದ್ಕೊಳ್ಳೋಣ. ಆ ಒಂದು ಆತ್ಮಕಥನದಲ್ಲಿ ಇನ್ನಷ್ಟು ವಿಚಾರಗಳು ಖಂಡಿತವಾಗಲೂ ಕುತೂಹಲಕಾರಿಯಾಗಿ ಸಿಗಬಹುದು ಅನ್ನುವ ಒಂದು ನಿರೀಕ್ಷೆ ಈಗ ಸದ್ಯಕ್ಕೆ ಗರಿಗೆದರಿದೆ. ದಟ್ಸ್ ಆಲ್ ಫಾರ್ ನಾವ್. ರಾಜಿ ಇಲ್ಲ, ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.